ನೆನೆಸಿಲ್ಲ, ಉದ್ದಿನಬೇಳೆನ ನೆನೆಸಿಲ್ಲ, ಆದರೂ ಇಡ್ಲಿ ಮಾಡಿದ್ದೀನಿ ಇವತ್ತು. ಹೇಗೆ ಅಂತಿದ್ದೀರಾ? ಹೌದು, ಇವತ್ತು ನಾನು ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್. ನಾನಿವತ್ತು ಇಡ್ಲಿ ಯಾವುದರಿಂದ ಮಾಡಿದ್ದೀನಿ ಅಂತಂದರೆ ನೈಲಾನ್ ಸಬ್ಬಕ್ಕಿನ ಯೂಸ್ ಮಾಡಿಕೊಂಡು ಇಡ್ಲಿನ ಮಾಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಈ ಕಪ್ ಅಳತೆನಲ್ಲಿ 2 ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಅದೇ ಕಪ್ ಮೆಜರ್ಮೆಂಟಲ್ಲಿ ನಾನು 1 ಕಪ್ಪು ಇಡ್ಲಿ ರವೆನ ತೊಗೊಂಡಿದ್ದೀನಿ. ಎರಡನ್ನೂ ಸೇರಿಸ್ಕೊಂಡು 3 ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ನಾನು ಕೂಡ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿ ಸ್ವಲ್ಪ ನೀರು ಹಾಗೆ ಉಳ್ಕೊಂಡಿರುತ್ತೆ. ನಾವು ಅದನ್ನು ಕಂಪ್ಲೀಟಾಗಿ ತೆಗಿಬೇಕು. ಸೊ ಹಂಗಾಗಿ ನಾನು ಈ ರೀತಿಯಲ್ಲಿ ನೀಟಾಗಿ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ಬೆಳಗ್ಗೆನೇ ಅಕ್ಕಿನ ನೆನೆಸಿಡಬೇಕು ನಾಳೆ ಇಡ್ಲಿಗೆ ಅಂತ ಅಂದ್ಕೊತೀವಿ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಮರೆತೇ ಹೋಗಿರ್ತೀವಿ ಕೆಲಸದ ಮಧ್ಯೆ. ಸೊ ಆ ರೀತಿ ಆದಾಗ ನಾವು ಈ ರೀತಿ ಇಡ್ಲಿನ ಮಾಡ್ಕೊಬೋದು. ಕಂಪ್ಲೀಟಾಗಿ ನೀರನ್ನ ತೆಗೆದಾದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು 2 ಕಪ್ಪಷ್ಟು ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾವ ಕಪ್ಪು ಅಳತೆನಲ್ಲಿ ನಾನು ಸಬ್ಬಕ್ಕಿನ ತೊಗೊಂಡಿದ್ನೋ ಅದೇ ಕಪ್ ಅಳತೆನಲ್ಲಿ ನಾನು 2 ಕಪ್ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ಇಲ್ಲಿ ಯಾವುದೇ ಸೋಡಾನ ಉಪಯೋಗಿಸ್ತಾ ಇಲ್ಲ. ಮೊಸರನ್ನ ಸೇರಿಸ್ಕೊಂಡಿದ್ದಾದಮೇಲೆ 3-4 ಮಿನಿಟ್ಸು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಮಗೆ ಇವಾಗ ಇದು ನೋಡೋಕ್ಕೆ ಸೇಮ್ ಮೊಸರನ್ನ ಥರನೇ ಕಾಣಿಸ್ತಿದೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಆರಾಮಾಗಿ ಕೊಡ್ಬೋದು. ತುಂಬ ಸಾಫ್ಟಾಗಿ ಬರ್ತವೆ. ನಾನು ನೈಟೇ ನೆನೆಸಿಟ್ಟಿದ್ದೀನಿ. ಬೆಳಗ್ಗೆಗೆ ಚೆನ್ನಾಗಿ ನೆನ್ಕೊಂಡಿರುತ್ತೆ. 7 to 8 ಅವರ್ಸು ಚೆನ್ನಾಗಿ ನೆನ್ಕೊಂಡ್ರೆ ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ. ಇದು ಬೆಳಗ್ಗೆ ಹಿಟ್ಟು ಸ್ವಲ್ಪ ಗಟ್ಟಿಯಾದಂಗೆ ಅನಿಸುತ್ತೆ. ನಾವಿವಾಗ ಇದಕ್ಕೆ ಸ್ವಲ್ಪ ಸೋಡಾ ಹಾಗೆ 1/2 ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ನಾರ್ಮಲ್ ನಾವು ಇಡ್ಲಿ ಕನ್ಸಿಸ್ಟೆನ್ಸಿ ಹೇಗಿರುತ್ತಲ್ವ ಆ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ಕನ್ಸಿಸ್ಟೆನ್ಸಿನಲ್ಲಿ ನಾನಿವಾಗ ಬ್ಯಾಟರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ನಾವು ಇಡ್ಲಿ ಹಾಕ್ಕೊಳ್ಳೋದ್ರಿಂದ ತೆಗಿಯೋವಾಗ ನಮಗೆ ಈಸಿ ಆಗುತ್ತೆ. ಮೊದಲೇ ನೀರಿಟ್ಟಿದ್ದೆ, ನೀರು ಕೂಡ ಬಿಸಿಯಾಗಿತ್ತು. ಸೊ ಪ್ಲೇಟಿಗೆ ಬ್ಯಾಟರ್ನ ಹಾಕಿಬಿಟ್ಟು ನಾನು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಕವರ್ ಮಾಡ್ತಾ ಇದ್ದೀನಿ. ಇಡ್ಲಿ ಬೇಯ್ಕೊಳ್ಳೋಷ್ಟರಲ್ಲಿ ನಾನು ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತೀನಿ. ನಾನು ತೆಂಗಿನಕಾಯಿ ಚಟ್ನಿಗೆ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕಡಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಹಾಗೆ ತೆಂಗಿನ ತುರಿನ ತೊಗೊಂಡಿದ್ದೀನಿ. ಇದಿಷ್ಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಸೊ ರುಬ್ಬಿದಾದ್ಮೇಲೆ ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಕೂಡ ಕೊಡೋಣ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿರೋದನ್ನ ನಾನು ಚಟ್ನಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಟೇಸ್ಟು ಸೇಮ್ ಹೋಟೆಲ್ ಥರನೇ ಇರುತ್ತೆ. ಇವಾಗ ಇಡ್ಲಿ ಕೂಡ ಬೆಂದ್ಕೊಂಡಿತ್ತು. ಬನ್ನಿ ಹೇಗೆ ಬಂದಿದೆ ಅಂತ ಹೇಳಿ ನೋಡೋಣ. ತುಂಬಾ ಚೆನ್ನಾಗಿ ಬಂದಿದ್ವು. ನಾರ್ಮಲ್ ಇಡ್ಲಿಗಿನ್ನ ಈ ಇಡ್ಲಿ ತುಂಬಾ ಸಾಫ್ಟಾಗಿಯೇ ಬಂದಿತ್ತು ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಟ್ರೈ ಮಾಡಿದ್ರೆ ಮರಿದೇನೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಹೇಗೆ ಬಂದಿದ್ವು ಅಂತ. ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಮರಿದೇನೆ ಲೈಕ್ ಮಾಡಿ,
ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು. ಬಾಯ್ ಬಾಯ್.